ತಾಮ್ರ ಕೆಂಪು ಕಿತ್ತಳೆ ಬಣ್ಣದ ಮೃದು ಲೋಹ. ಹೆಚ್ಚಿನವರಿಗೆ ತಾಮ್ರ ಅಂದ್ರೆ ನೆನಪಾಗೋದು ಪಾತ್ರೆಗಳು. ತಾಮ್ರದ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪ್ರಾಚೀನ ಕಾಲದಿಂದಲೂ ನಂಬಲಾಗಿದೆ. ತಾಮ್ರದ ಅಂಶದ ಸೇವನೆಗಾಗಿಯೇ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಶೇಖರಿಸಿ ಇಡಲಾಗ್ತಾ ಇತ್ತು. ತಾಮ್ರದ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾ ಇದ್ರು. ಆದ್ರೆ ತಾಮ್ರ ಕೆಲವೊಮ್ಮೆ ಮನುಷ್ಯನಿಗೆ ವಿಷಕಾರಿಯಾಗಿ ಪರಿಣಮಿಸುತ್ತೆ. ಅಧ್ಯಯನಗಳ ವರದಿಯಲ್ಲಿ ತಾಮ್ರ ಸೇವನೆ ಆರೋಗ್ಯಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿರೋ ಅಂಶಗಳು ಕಂಡು ಬಂದಿದೆ. ಯಾವ ಆಹಾರದಲ್ಲಿ ತಾಮ್ರಗಳ ಅಂಶ ಎಷ್ಟಿವೆ? ದೇಹಕ್ಕೆ ಕಾಪರ್ ಇಂಟೇಕ್ ಪ್ರಮಾಣ ಎಷ್ಟಿರಬೇಕು? ತಾಮ್ರ ಅತಿಯಾದ್ರೆ ಆರೋಗ್ಯದ ಮೇಲೆ ಹೇಗೆ ಗಂಭೀರವಾಗಿ ಪರಿಣಮಿಸುತ್ತೆ? ತಾಮ್ರ ವಿಷವಾದಾಗ ಕಂಡುಬರೋ ಲಕ್ಷಣಗಳೇನು? ತಿಳಿಯೋಣ ಬನ್ನಿ. ತಾಮ್ರ ಮನುಷ್ಯನ ದೇಹಕ್ಕೆ ಅಲ್ಪ ಪ್ರಮಾಣದಲ್ಲಿ ಅಗತ್ಯವಿರೋ ಒಂದು ಖನಿಜಾಂಶ. ಇದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಕೆಲ ವಿಧದ ಅನೀಮಿಯಾ ಕಾಯಿಲೆಗಳ ಚಿಕಿತ್ಸೆಗೆ ತಾಮ್ರವನ್ನ ಬಳಸಲಾಗುತ್ತೆ. ವಿಲ್ಸನ್ ಡಿಸೀಸ್ ಮತ್ತು ಮೆಂಕಿಸ್ ಕಾಯಿಲೆ ತಾಮ್ರವನ್ನ ಬಳಸಲಾಗದೆ ಇರೋದಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ. ತಾಮ್ರದ ಅಂಶ ಮೂತ್ರಕೋಶ ಮತ್ತು ಮೆದುಳಿನಲ್ಲಿ ಹೆಚ್ಚಾಗಿದೆ. ಮೂತ್ರಪಿಂಡಗಳು, ಮೇದೋಜೀರಕ ಗ್ರಂಥಿ ಮತ್ತು ಹೃದಯದಲ್ಲಿ ತಾಮ್ರ ಕಂಡುಬರುತ್ತೆ. ಈಸ್ಟ್ರೋಜೆನ್ ದೇಹದಲ್ಲಿ ತಾಮ್ರದ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಈ ಕಾರಣಕ್ಕಾಗಿ ಗರ್ಭಾವಸ್ಥೆಯಲ್ಲಿ ತಾಮ್ರದ ಮಟ್ಟ ಅತ್ಯಧಿಕವಾಗಿರುತ್ತೆ. ಹೊಸ ಮೂಳೆ ಮತ್ತು ಸಂಯೋಜಕ ಅಂಗಾಂಶಗಳ ಉತ್ಪತ್ತಿಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ತಾಮ್ರ ಕೆಂಪು ರಕ್ತ ಕಣಗಳು ಮತ್ತು ಕೊಲಾಜೆನ್ಗಳನ್ನು ನಿರ್ಮಿಸಲು ಅಗತ್ಯವಾಗಿದೆ. ಅಲ್ಲದೆ ಆಹಾರದಿಂದ ದೇಹಕ್ಕೆ ಅಗತ್ಯವಿರೋ ಶಕ್ತಿಯ ಉತ್ಪಾದನೆಯಲ್ಲಿಯೂ ಮುಖ್ಯ ಪಾತ್ರ ವಹಿಸುತ್ತೆ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅಧ್ಯಯನದ ವರದಿ ಪ್ರಕಾರ ತಾಮ್ರದ ಪಾತ್ರೆಗಳಲ್ಲಿ ಸುಮಾರು 16 ಗಂಟೆಗಳ ಕಾಲ ಶೇಖರಿಸಿಟ್ಟ ನೀರಿನಲ್ಲಿ ಸಾಲ್ಮೊನೆಲ್ಲಾ ಮತ್ತು ಈಕೊಲೈಗಳಂತಹ ಮಾರಕ ಬ್ಯಾಕ್ಟೀರಿಯಾಗಳು ಇಲ್ಲವಾಗುತ್ತವೆ ಅಂತ ತಿಳಿದು ಬಂದಿದೆ. ಪ್ರಾಚೀನ ಕಾಲದಲ್ಲಿ ಪೂರ್ವಜರು ಅಡುಗೆಗೆ ಮತ್ತು ನೀರು ಶೇಖರಿಸಲು ತಾಮ್ರದ ಪಾತ್ರೆಯನ್ನು ಬಳಸ್ತಾ ಇದ್ರು. ತಾಮ್ರ ನೀರನ್ನು ಶುದ್ಧೀಕರಿಸೋ ಗುಣವನ್ನ ಹೊಂದಿದೆ. ಹಾಗಾಗಿ ತಾಮ್ರದ ಪಾತ್ರೆಯಲ್ಲಿ ಕನಿಷ್ಠ 4 ಗಂಟೆಗಳ ಕಾಲ ಸಂಗ್ರಹಿಸಿದ ನೀರನ್ನು ಕುಡಿದ್ರೆ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಲಾಗಿದೆ. ತಾಮ್ರ ಜೀರ್ಣಾಂಗ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತೆ. ಅಲ್ಲದೆ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನು ಬಳಸಿಕೊಳ್ಳುತ್ತೆ. ಕೊಬ್ಬನ್ನು ಬಳಸಿಕೊಂಡ ಬಳಿಕ ದೇಹದಿಂದ ಪರಿಣಾಮಕಾರಿಯಾಗಿ ಹೊರಹಾಕಲಾಗುತ್ತೆ. ಇದು ತೂಕ ಇಳಿಕೆಗೆ ನೆರವಾಗುತ್ತೆ. ತಾಮ್ರದಲ್ಲಿ ಬ್ಯಾಕ್ಟೀರಿಯಾ ನಿವಾರಕ ಗುಣಗಳಿವೆ. ಈ ನೀರನ್ನು ಕುಡಿಯೋ ಮೂಲಕ ಹೊಟ್ಟೆಯಲ್ಲಿರೋ ಹಲವಾರು ಕಾಯಿಲೆ ಬರಿಸೋ ಬ್ಯಾಕ್ಟೀರಿಯಾಗಳನ್ನು ಕೊಂದು ಜೀರ್ಣ ವ್ಯವಸ್ಥೆಯನ್ನು ಉತ್ತಮಗೊಳಿಸಲು ನೆರವಾಗುತ್ತೆ. ಸಂಶೋಧನೆ ಹೇಳುವಂತೆ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ನಮ್ಮ ಮೆದುಳಿನ ಜೀವಕೋಶಗಳು ಆರೋಗ್ಯಕರವಾಗಿರುತ್ತೆ. ಅಂದ್ರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಮೆದುಳಿನ ಕಾರ್ಯಚಟುವಟಿಕೆ ಉತ್ತಮಗೊಳ್ಳುತ್ತೆ. ತಾಮ್ರದ ಅಂಶಗಳು ನಮ್ಮ ನರನಾಡಿಗಳಲ್ಲಿ ಹರಿದಾಡೋದ್ರಿಂದ ಅದ್ಭುತ ಆರೋಗ್ಯದ ಲಾಭಗಳು ನಮ್ಮದಾಗುತ್ತೆ. ಇದು ನಮ್ಮ ರಕ್ತನಾಳಗಳು ಹಿಗ್ಗುವಂತೆ ಮಾಡುತ್ತೆ ಮತ್ತು ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಕೂಡ ನೋಡಿಕೊಳ್ಳುತ್ತೆ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ರಕ್ತ ಹೆಪ್ಪುಗಟ್ಟೋ ಸಾಧ್ಯತೆ ಬಹಳ ಕಡಿಮೆ ಇದೆ. ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿ ನಡೆಸಿದ ಸಂಶೋಧನೆಯ ಪ್ರಕಾರ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯದ ಬಡಿತವನ್ನು ಕ್ರಮಬದ್ಧಗೊಳಿಸಲು ತಾಮ್ರ ಉತ್ತಮವಾಗಿದೆ. ಅಲ್ಲದೆ ಕೆಟ್ಟ ಕೊಲೆಸ್ಟ್ರಾಲ್ ತಗ್ಗಿಸಿ ಅಧಿಕ ರಕ್ತದೊತ್ತಡವನ್ನು ತಗ್ಗಿಸಲು ನೆರವಾಗುತ್ತೆ. ತಾಮ್ರದ ಅಂಶ ನಮ್ಮ ತೂಕವನ್ನು ನಿಯಂತ್ರಣ ಮಾಡುವಲ್ಲಿ ಸಹಾಯ ಮಾಡುತ್ತೆ. ಕೆಲವೊಂದು ಅಧ್ಯಯನಗಳು ಹೇಳೋ ಹಾಗೆ ನಮ್ಮ ದೇಹದಲ್ಲಿರೋ ಹೆಚ್ಚುವರಿ ಕೊಬ್ಬಿನ ಅಂಶಗಳನ್ನು ಕರಗಿಸುವಲ್ಲಿ ತಾಮ್ರದ ಪಾತ್ರೆಯ ನೀರು ಕೆಲಸ ಮಾಡೋದು ಮಾತ್ರವಲ್ಲದೆ ಬಹಳ ಸುಲಭವಾಗಿ ನಮ್ಮ ದೇಹದ ತೂಕ ಕೂಡ ನಿಯಂತ್ರಣವಾಗಲು ಅನುಕೂಲ ಮಾಡಿಕೊಡುತ್ತೆ. ತಾಮ್ರ ಅತಿ ಸೂಕ್ಷ್ಮ ಜೀವಿ ನಿರೋಧಕ ಗುಣವನ್ನು ಹೊಂದಿದೆ ಅಂತ ಸಾಬೀತಾಗಿದೆ. ಇದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಪರಿಣಾಮಕಾರಿಯಾಗಿ ಕೊಲ್ಲುತ್ತೆ ಮತ್ತು ಸೋಂಕಿನ ವಿರುದ್ಧ ಪ್ರಬಲವಾಗಿ ಹೋರಾಡಲು ನೆರವಾಗುತ್ತೆ. ತಾಮ್ರ ನಮ್ಮ ಚರ್ಮದ ಹಾಗೂ ತಲೆ ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತೆ. ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಅಲ್ಲದೆ ವಯಸ್ಸಾಗುವಿಕೆಯ ಪ್ರಕ್ರಿಯೆಯಿಂದ ಕೂಡ ನಮ್ಮನ್ನು ಕಾಪಾಡುತ್ತೆ. ಸುಂದರವಾಗಿ ಕಂಗೊಳಿಸೋ ತ್ವಚೆ ಮತ್ತು ಕೂದಲು ಸೊಂಪಾಗಿ ಬೆಳೆಯೋಕೆ ಪ್ರತಿದಿನ ಬೆಳಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ತಾಮ್ರದ ಪಾತ್ರೆಯಲ್ಲಿಟ್ಟ ನೀರು ಕುಡಿಯೋದು ಉತ್ತಮ ಅನ್ನೋದಾಗಿ ತಿಳಿದು ಬಂದಿದೆ. ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರೋ ತಾಮ್ರ ಆರೋಗ್ಯಕ್ಕೆ ವಿಷಕಾರಿಯೇ? ಅದು ಹೇಗೆ ಸಾಧ್ಯ? ಪ್ರಾಚೀನ ಕಾಲದಿಂದಲೂ ಸಾಂಪ್ರದಾಯಿಕವಾಗಿ ತಾಮ್ರವನ್ನು ಅಡುಗೆ, ನೀರಿಗಾಗಿ ಬಳಸಿಕೊಂಡು ಬರಲಾಗ್ತಾ ಇದೆ.
ತಾಮ್ರದ ನೀರು ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತ ತಿಳಿದಿದ್ರೂ ಅತಿಯಾದ ತಾಮ್ರ ಸೇವನೆ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ತಿಳಿದು ಬಂದಿದೆ. ತಾಮ್ರದ ಅತಿಯಾದ ಸೇವನೆ ತಾಮ್ರದ ವಿಷತ್ವ ಅಂತ ಕರೆಯಲ್ಪಡೋ ಅಪಾಯಕಾರಿ ಸ್ಥಿತಿಯನ್ನ ಉಂಟು ಮಾಡುತ್ತೆ. ತಾಮ್ರದ ಸೇವನೆ RDA ಪ್ರಕಾರ ಮನುಷ್ಯನ ಆರೋಗ್ಯಕ್ಕೆ ನಿರ್ದಿಷ್ಟ ಪ್ರಮಾಣದ ತಾಮ್ರ ಸೇವನೆ ಅಗತ್ಯ ಅಂತ ಹೇಳಲಾಗಿದೆ. ಕಾಪರ್ ಸಪ್ಲಿಮೆಂಟ್ಸ್ ಚಿಲೇಟೆಡ್ ತಾಮ್ರವಾಗಿ ಬರುತ್ತೆ. ತಾಮ್ರವನ್ನ ಮೈಕ್ರೋಗ್ರಾಮ್ಗಳಲ್ಲಿ ಅಳೆಯಲಾಗುತ್ತೆ. RDA ಪ್ರಕಾರ ಬೆಳವಣಿಗೆಯ ಒಂದೊಂದು ಹಂತದಲ್ಲಿ ನಿರ್ದಿಷ್ಟ ಪ್ರಮಾಣದ ತಾಮ್ರ ಸೇವನೆ ಅಗತ್ಯ ಅಂತ ಶಿಫಾರಸು ಮಾಡಲಾಗಿದೆ. ವ್ಯಕ್ತಿಯ ತಾಮ್ರ ಸೇವನೆಯ ಪ್ರಮಾಣ ಈ ರೀತಿಯಾಗಿದೆ. ಜನನದಿಂದ 6 ತಿಂಗಳ ಶಿಶುಗಳಲ್ಲಿ 200 mcg, 7 ರಿಂದ 12 ತಿಂಗಳ ಶಿಶುಗಳಲ್ಲಿ 220 mcg, 1 ರಿಂದ 3 ವರ್ಷದ ಮಕ್ಕಳಲ್ಲಿ 340 mcg, 4 ರಿಂದ 8 ವರ್ಷದ ಮಕ್ಕಳಲ್ಲಿ 440 mcg, 9 ರಿಂದ 13 ವರ್ಷದ ಮಕ್ಕಳಲ್ಲಿ 700 mcg, ಹದಿಹರೆಯದವರು ಅಂದರೆ 14 ರಿಂದ 18 ವರ್ಷದ ಯುವಕರಲ್ಲಿ 890 mcg, 19 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಕರಲ್ಲಿ 900 mcg, ಗರ್ಭಿಣಿಯರಲ್ಲಿ 1000 mcg, ಹಾಲುಡಿಸುವ ಮಹಿಳೆಯರಲ್ಲಿ 1300 mcg. ಗೋಮಾಂಸ, ಯಕೃತ್ತು, ಬೀಜಗಳು, ಬೀನ್ಸ್ ಮತ್ತು ಅಣಬೆಗಳಲ್ಲಿ ತಾಮ್ರದ ಅಂಶ ಹೇರಳವಾಗಿದೆ. ತಾಮ್ರದ ಅಂಶ ಇರೋ ಇತರ ಆಹಾರದ ಮೂಲಗಳು ಸಿಂಪಿ ಮತ್ತು ಇತರ ರೀತಿಯ ಚಿಪ್ಪು ಮೀನು, ಕಡು ಎಲೆಗಳ ಹಸಿರು, ಕೋಕೋ ಮತ್ತು ಜೇನುತುಪ್ಪ. ಆಹಾರದಲ್ಲಿ ತಾಮ್ರದಂಶ ಸಾಮಾನ್ಯವಾಗಿ ಇರುತ್ತೆ. ಹಾಗಾಗಿ ಕಾಪರ್ ಡಿಫಿಷಿಯನ್ಸಿ ಕಂಡುಬರೋದು ವಿರಳ. ಅಮೆರಿಕನ್ ಆಹಾರ ಪದ್ಧತಿಯಲ್ಲಿ ತಾಮ್ರದಂಶ ಕಡಿಮೆ ಇದೆ. ಆಸ್ಪತ್ರೆಗಳಲ್ಲಿ ನರದ ಮೂಲಕ ಆಹಾರ ಸೇವನೆ ಮಾಡೋರಿಗೆ ತಾಮ್ರದ ಕೊರತೆ ಕಂಡುಬರುತ್ತೆ. ಹೀರುವಿಕೆಯಲ್ಲಿ ತಾಮ್ರ ಮತ್ತು ಸತುವಿನ ನಡುವೆ ವೈರುಧ್ಯವಿದೆ. ಆದ್ರಿಂದ ಹೆಚ್ಚಿನ ಮಟ್ಟದ ಸತು ತಾಮ್ರದ ಕೊರತೆಯನ್ನು ಉಂಟು ಮಾಡುತ್ತೆ. ತಾಮ್ರದ ಕೊರತೆ ಬಿಳಿ ರಕ್ತ ಕಣಗಳು ಕಡಿಮೆಯಾಗಲು ಕಾರಣವಾಗುತ್ತೆ. ಇದು ಇನ್ಫೆಕ್ಷನ್ಗೆ ಕಾರಣವಾಗಬಹುದು. ಅಲ್ಲದೆ ಮೂಳೆ ದುರ್ಬಲಗೊಳ್ಳಲು ಕಾರಣವಾಗಿ ಆಸ್ಟಿಯೋಪೊರೋಸಿಸ್ ಉಂಟಾಗಬಹುದು. ಮೆಲನಿನ್ ಸಂಶ್ಲೇಷಣೆಯಲ್ಲಿ ತಾಮ್ರ ಮುಖ್ಯ ಪಾತ್ರ ವಹಿಸುತ್ತೆ. ತಾಮ್ರದ ಕೊರತೆ ಚರ್ಮ ಮತ್ತು ಟಿಶ್ಯೂಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಡಿಫೆಕ್ಟಿವ್ ಕೊಲೆಜನ್ ಫಾರ್ಮೇಷನ್, ಚರ್ಮ ಮತ್ತು ಹೇರ್ ಪಿಗ್ಮೆಂಟೇಷನ್ ಸಮಸ್ಯೆಗಳಿಗೆ ಕಾರಣವಾಗಬಹುದು. ತಾಮ್ರದ ಕೊರತೆ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಕಾರ್ಯನಿರ್ವಹಿಸದಂತೆ ಮಾಡಬಹುದು. ಅಲ್ಲದೆ ಸಂಧಿವಾತ, ಉರಿಯೂತ ಮತ್ತು ರಕ್ತಹೀನತೆಗೂ ಕಾರಣವಾಗಬಹುದು. ಸಂಯೋಜಕ ಅಂಗಾಂಶಗಳು ಮತ್ತು ಹೃದಯ ದುರ್ಬಲಗೊಳಿಸಲು ಕಾರಣವಾಗುತ್ತೆ. ದೇಹದಲ್ಲಿ ಹೆಚ್ಚಿನ ತಾಮ್ರದಂಶ ಸಂಗ್ರಹವಾದಾಗ ಅದು ವಿಷಕಾರಿಯಾಗಿ ಪರಿಣಮಿಸುತ್ತೆ. ಶರೀರದ ಸಹಜ ಪ್ರಕ್ರಿಯೆಗಳನ್ನು ಅಡ್ಡಿಪಡಿಸುತ್ತೆ. ತಾಮ್ರದ ಅಂಶ ಆರೋಗ್ಯಕ್ಕೆ ವಿರುದ್ಧವಾಗಿ ವರ್ತಿಸಿದಾಗ ಆರೋಗ್ಯದಲ್ಲಿ ವ್ಯತ್ಯಯ ಕಾಣಿಸಿಕೊಳ್ಳಬಹುದು. ವಾಕರಿಕೆ, ವಾಂತಿ, ಅತಿಸಾರ ಮತ್ತು ಹೊಟ್ಟೆ ನೋವು, ತಲೆನೋವು, ತಲೆ ತಿರುಗುವಿಕೆ, ಕಿರಿಕಿರಿ ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಅರಿವಿನ ತೊಂದರೆಗಳು, ಕಾಮಾಲೆ, ಆಯಾಸ, ಉರಿಯೂತ, ದುರ್ಬಲಗೊಂಡ ಮೂತ್ರಪಿಂಡದ ಕಾರ್ಯ ಮತ್ತು ಬಾಯಲ್ಲಿ ಲೋಹೀಯ ರುಚಿ, ಆಯಾಸ ಮತ್ತು ಸ್ನಾಯು ದೌರ್ಬಲ್ಯ ಇಂತಹ ಗಂಭೀರ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ತಾಮ್ರದ ಪಾತ್ರೆಗಳನ್ನು ಬಳಸುವಂತ ಸಂದರ್ಭದಲ್ಲಿ ಈ ಚಿಹ್ನೆಗಳು ಕಂಡು ಬಂದ್ರೆ ತಾಮ್ರ ಬಳಕೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಜೊತೆಗೆ ವೈದ್ಯರನ್ನ ಸಂಪರ್ಕಿಸಬೇಕು. ದೇಹದಲ್ಲಿ ಅಧಿಕ ತಾಮ್ರದಂಶ ಯಕೃತ್ತಿನ ಕಾಯಿಲೆಗೆ ಕಾರಣವಾಗಬಹುದು. ಅಪರೂಪದ ಆನುವಂಶಿಕ ಸಮಸ್ಯೆಯಾದ ವಿಲ್ಸನ್ ಕಾಯಿಲೆಯು ದೇಹದಲ್ಲಿ ತಾಮ್ರದಂಶ ಹೆಚ್ಚಾಗಲು ಕಾರಣವಾಗುತ್ತೆ. ಇದು ಯಕೃತ್ತು, ರಕ್ತ, ಮೆದುಳು ಮತ್ತು ಇತರ ಅಂಗಗಳಲ್ಲಿ ಹೆಚ್ಚಾಗುತ್ತೆ. ಇದು ಸಿರೋಸಿಸ್ ಮತ್ತು ಮೆದುಳಿನ ಹಾನಿಗೆ ಕಾರಣವಾಗುತ್ತೆ. ಹೆಚ್ಚುವರಿ ತಾಮ್ರವನ್ನು ತೊಡೆದುಹಾಕಲು ಚಿಲೇಟಿಂಗ್ ಏಜೆಂಟ್ಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ತಾಮ್ರದ ಪಾತ್ರೆಗಳಿಂದ ನೀರು ಕುಡಿಯೋದು ಆರೋಗ್ಯಕ್ಕೆ ಪ್ರಯೋಜನಕಾರಿ. ಆದರೆ ಅದರೊಂದಿಗೆ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಅತ್ಯಗತ್ಯ. ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸಿದ ನೀರು ಕುಡಿಯೋಕೆ ಇಷ್ಟಪಡೋರು ಈ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಸೋರಿಕೆ ಇರದ ಪಾತ್ರೆ, ತಿನ್ನಲು ಬಳಸಬಹುದಾದ ಶುದ್ಧವಾದ ತಾಮ್ರದ ಪಾತ್ರೆಗಳನ್ನು ಬಳಸೋದು ಒಳಿತು. 6 ರಿಂದ 8 ಗಂಟೆಗಳ ಒಳಗೆ ಸಂಗ್ರಹಿಸಿದ ನೀರನ್ನು ಮಾತ್ರ ಉಪಯೋಗಿಸಿ. ತಾಮ್ರದ ಅತಿಯಾದ ಸೇವನೆಯನ್ನು ತಪ್ಪಿಸಲು ದಿನಕ್ಕೆ 1 ಅಥವಾ 2 ಬಾರಿ ಮಾತ್ರ ತಾಮ್ರದ ನೀರನ್ನು ಕುಡಿಯೋದು ಒಳ್ಳೆಯದು. ಕಲೆಯಾದ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಮತ್ತು ಹಾನಿಕಾರಕ ತಾಮ್ರದ ಶೇಖರಣೆಯನ್ನು ತಪ್ಪಿಸಲು ನಿಂಬೆ ಹಾಗೂ ಉಪ್ಪಿನಂತಹ ನೈಸರ್ಗಿಕ ವಸ್ತುಗಳನ್ನೇ ಬಳಸಿ. ಆಮ್ಲೀಯ ಅಥವಾ ಉಪ್ಪಿನ ಪದಾರ್ಥಗಳನ್ನು ತಾಮ್ರದ ಪಾತ್ರೆಯಲ್ಲಿ ಶೇಖರಿಸಿಡಬೇಡಿ. ಯಾಕಂದ್ರೆ ಅವು ತಾಮ್ರದ ಸೋರಿಕೆಯನ್ನು ಹೆಚ್ಚಿಸಬಹುದು.
ತಾಮ್ರ ವಿಷವಾಗುವುದನ್ನು ತಪ್ಪಿಸೋಕೆ ಆಹಾರ, ನೀರಿನ ಮೂಲಕ ತಾಮ್ರದ ಸೇವನೆ ಸಮತೋಲಿತವಾಗಿದೆ ಅನ್ನೋದನ್ನು ಖಚಿತಪಡಿಸಿಕೊಳ್ಬೇಕು. ಎಲ್ಲ ತಾಮ್ರದ ಸಂಯುಕ್ತಗಳನ್ನು ಮಕ್ಕಳಿಂದ ದೂರವಿಡಿ. ತಾಮ್ರದ ಅಜೈವಿಕ ಲವಣಗಳು, ಉದಾಹರಣೆಗೆ ತಾಮ್ರದ ಸಲ್ಫೇಟ್ ತುಂಬಾ ವಿಷಕಾರಿ. ತಾಮ್ರ ಔಷಧಿಗಳೊಂದಿಗೆ ವರ್ತಿಸುವ ಸಾಧ್ಯತೆ ಇದೆ. ಈಸ್ಟ್ರೋಜೆನ್ಗಳು ಮತ್ತು ಥಿಯಾಜೈಡ್ ಡ್ಯೂಯೂರಿಟಿಕ್ಸ್ ದೇಹದಲ್ಲಿ ತಾಮ್ರದ ಮಟ್ಟವನ್ನು ಹೆಚ್ಚಿಸಬಹುದು. ಆಂಟಾಸಿಡ್ಸ್ ತಾಮ್ರದ ಮಟ್ಟವನ್ನು ಕಡಿಮೆ ಮಾಡಬಹುದು. ಗರ್ಭಿಣಿ ಅಥವಾ ಹಾಲುಣಿಸುವ ಮಹಿಳೆಯರು ಯಾವುದೇ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋ ಮೊದಲು ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಉತ್ತಮ. ಹೆಚ್ಚಿನ ಮಟ್ಟದ ವಿಟಮಿನ್ ಸಿ ತಾಮ್ರದ ಮಟ್ಟವನ್ನು ಕಡಿಮೆ ಮಾಡಬಹುದು.